ಮನಿ ವಿಡಿಯೋ ನೋಡಿ ಬ್ಯಾಗ್ ಹೆಂಗ್ ರೆಡಿ ಮಾಡದಾರ ಅಂತ ಕೇಳ್ತೀರಿ. ಸೊ ಇವತ್ತ ಬ್ಯಾಗ್ ಹೆಂಗ್ ಮಾಡದಾರ ನೋಡೋಣ ಬರ್ರಿ. ನಿಮಗೆ ಏನಾದ್ರು ಮಶ್ರೂಮ್ ಬ್ಯಾಗ್ ಇಂದ 100% ಈಲ್ಡ್ ಬೇಕಾಗಿತ್ತಂದ್ರೆ ಈ ಪ್ರೊಸೆಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರೈತಿ. ಈಗ ಹುಲ್ಲು ಬೇಕಾದೈತಿ, ಅದು ಸ್ಟೀಮ್ ಮಾಡಿದಂತ ಹುಲ್ಲು, ಆಮೇಲೆ ಪ್ಲಾಸ್ಟಿಕ್ ಕವರ್ ಬೇಕಾಗ್ತಾವು, ಆಮೇಲೆ ಸ್ಪಾನ್ ಬೇಕು, ಆಮೇಲೆ ಬ್ರೀದೇಬಲ್ ಟೇಪ್ ಬೇಕು, ಆಮೇಲೆ ಇವು ರಬ್ಬರ್ಸ್ ಬೇಕು, ಆಮೇಲೆ ಸ್ಯಾನಿಟೈಸರ್. ಇದು ಬಹಳ ಇಂಪಾರ್ಟೆಂಟ್. ಇಷ್ಟು ಸಾಮಾನು ಮಶ್ರೂಮ್ ಬ್ಯಾಗ್ ಮಾಡವಾಗ ಕಂಪಲ್ಸರಿ ಬೇಕಾಗ್ತಾವ. ಫಸ್ಟ್ ನಿಮ್ ಕೈಗಳನ್ನ ಸ್ಯಾನಿಟೈಸ್ ಮಾಡ್ಕೋರಿ. ಫಸ್ಟ್ ನೀವು ಬ್ಯಾಗ್ ಮಾಡೋಂತ ಜಾಗನ ಸ್ಯಾನಿಟೈಸ್ ಮಾಡೋದ ಬಹಳ ಇಂಪಾರ್ಟೆಂಟ್. ಯಾಕೆ ಮಾಡ್ಬೇಕಂದ್ರೆ ಇದರಿಂದ ಮುಂದೆ ನಿಮ್ ಬ್ಯಾಗ್ ಯಾವ್ದೇ ರೀತಿ ಕಂಟಾಮಿನೇಷನ್ ಆಗಬಾರ್ದಂದ್ರೆ ಇದು ಮಾಡೋದು ಬಹಳ ಇಂಪಾರ್ಟೆಂಟ್ ಆಯ್ತು. ನಿಮ್ಗೆ ಏನಂದ್ರೆ ಈ ಬ್ಯಾಗ್ದಿಂದ 1 kg ಮಶ್ರೂಮ್ ಬೇಕಾಯ್ತು ಅಂದ್ರೆ ನಿಮ್ಗೆ 1 kg ಹುಲ್ ಬೇಕಾದೈತಿ, ಆಮೇಲೆ 100 ಗ್ರಾಮ್ ಸ್ಪಾನ್ ಬೇಕಾಯ್ತು. ಅದನ್ನ ಲೇಯರ್ ಬೈ ಲೇಯರ್ ಹಾಕ್ಬೇಕಾಯ್ತು. ಸೊ ಫಸ್ಟ್ ಈಗ ಹುಲ್ ಹಾಕೋಬೇಕು. ಇದನ್ನ ಈ ರೀತಿ ಒತ್ತಬೇಕಾಯ್ತು. ಸೊ ಲೇಯರ್ 4 ಇಂಚ್ ಹುಲ್ ಹಾಕಿರಂತ 2 ಇಂಚ್ ಆಗೋ ತನಕ ಪ್ರೆಸ್ ಮಾಡ್ಬೇಕಾಯ್ತು. ಸೊ ಅದರಿಂದ ಲೇಯರ್ಗಳು ಚೆನ್ನಾಗಿ ಆತವು. ಇವಾಗ ಸ್ಪಾನ್ ಹಾಕೋಣ. ಸ್ಪಾನ ನಿಮ್ದು ದುಡ್ಡಿಗೆ ಎಷ್ಟಿದ್ಲೆ ಅಷ್ಟ ಹಾಕ್ಬೇಕು. ಇದನ್ನ ರೌಂಡ್ ಶೇಪ್ ದಾಗ ಸೈಡ್ ಹಾಕ್ಬೇಕು, ಮಿಡಲ್ ಹಾಕೋದಿಲ್ಲ. ಮಿಡಲ್ ಹಾಕಿದ್ರೆ ಮಶ್ರೂಮ್ ಮೈಸೀಲಿಯಂ ಗ್ರೋ ಆಗೋದ ಬಹಳ ಸ್ಲೋ ಆಗೈತಿ. ಸೊ ಈ ರೀತಿ ಸೈಡ್ ಸೊ ಇದನ್ನ 1 by 1 ಲೇಯರ್ ಟೈಪ್ ಹಾಕ್ಬೇಕಾಯ್ತಿ ಕಂಟಿನ್ಯೂ. ಬ್ಯಾಗ್ ನ ಈ ರೀತಿ 1 2 3 4 5 ಲೇಯರ್ ಅಂತೇಳಿ 5 ಲೇಯರ್ ಆಗಿ ಹಾಕ್ಬೇಕು. ಪ್ರತಿಯೊಂದೊಂದು 2 ಇಂಚ್ ಗ್ಯಾಪ್ ಇತ್ತಂದ್ರ ಮೈಸೀಲಿಯಂ ಗ್ರೋ ಆಗ ಈಸಿ ಆದೈತಿ. ಸೊ ಇದ್ರ ನೆಕ್ಸ್ಟ್ ಗಾಳಿ ಆಡ್ಬೇಕಂತ ಹೇಳಿ ಇದಕ್ಕ ತೂತ ತೆಗಿಬೇಕಾಯ್ತಿ. ಸೊ ಅದರಿಂದ ನಾವು ಸೂಜಿ ಇಲ್ಲ ಡಬ್ಬನ ಯಾವ ಇತ್ತಂದ್ರೆ ಅದರಿಂದ ನಾವು ತೂತ ತೆಗಿಬೇಕು. ಅದನ್ನ ತೂತ ತೆಗದ ಬ್ರೀದೇಬಲ್ ಟೇಪ್ ದಿಂದ ಅದನ್ನ ಮುಚ್ಚಬೇಕಾಯ್ತಿ. ಬೆಟರ್ ಅಂದ್ರೆ ನೀವು ಬ್ಯಾಗ್ ಒಳಗೆ ಈ ರೀತಿ ಬ್ರೀದೇಬಲ್ ಟೇಪ್ ಹಚ್ಚೋದ ಇಂಪಾರ್ಟೆಂಟ್. ಸೊ ಇದೇ ರೀತಿ ಮಶ್ರೂಮ್ ಫಾರ್ಮಿಂಗ್ ಎಜುಕೇಶನಲ್ ಕಂಟೆಂಟ್ ಬೇಕಾಯ್ತು ನಮ್ಮ ಪೇಜ್ ನ ಫಾಲೋ ಮಾಡಿ.